ಯಾವನೇವನು ಮನೆ ಮುಂದೆ ನಿಂತು ಹಾರ್ನ್ ಮಾಡ್ತಾನೆ ಇದ್ದಾನೆ. ಈ ಆಟೋದವರಿಗೆ ಬೇರೆ ಕೆಲಸನೇ ಇರಲ್ಲ. ಅಲ್ಲಿ ಇಲ್ಲಿ ಗಾಡಿ ನಿಲ್ಲಿಸೋದು, ಹಾರ್ನ್ ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಡೋದು. ಯಾವನ ಪೊರ್ಕಿನೇ ಇರಬೇಕು, ಬೇಕು ಬೇಕು ಅಂತಾನೆ ತೊಂದರೆ ಕೊಡ್ತಾ ಇದ್ದಾನೆ. ಇವತ್ತಿದೆ ಅವನಿಗೆ ಗ್ರಾಚಾರ. ಹೇಗೆ ಬಿಡಿಸ್ತೀನಿ ಅಂತ ನೋಡ್ತಾ ಇರು. ಏಯ್, ಯಾರೋ ನೀನು? ಹೇಳೋರು ಕೇಳೋರು ಯಾರು ಇಲ್ವಾ ನಿನ್ಗೆ? ಯಾಕೆ ಇಲ್ಲಿ ಬಂದು ಹಾರ್ನ್ ಮಾಡ್ತಾ ಇದೀಯಾ? ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನಿನ್ಗೆ? ಯಾಕೋ ಜೋರಾಗಿ ಹಾರ್ನ್ ಮಾಡ್ತಾ ಇದೀಯ ನೀನು? ಇದೇನ್ ಶೋಭಾ ಡಾರ್ಲಿಂಗ್, ನಾನ್ ಶುಭ ಮಸ್ತು ಅಂತ ಆಟೋನ ಓಡ್ಸಕ್ ತಗೊಂಬಂದ್ರೆ ನೀನ್ ನೋಡ್ದೆ ಪರ್ಕೆ ಇಟ್ಕೊಂಡು ಏನ್ ದೃಷ್ಟಿ ತೆಗಿತೀಯಾ ಇಲ್ಲ ಪೂಜೆ ಮಾಡ್ತೀಯೋ? ಏನೋ ಅದು ಇದು? ಯಾರ್ದು ಆಟೋ? ನಿನ್ನೆವರೆಗೂ ಈ ಆಟೋನ ಬೇರೆಯವ್ರು ಓಡಿಸ್ತಾ ಇದ್ರು, ಆಗ ಅವ್ರದ್ದಾಗಿತ್ತು. ಇವತ್ತಿಂದ ನಾನು ಓಡಿಸ್ತಾ ಇದ್ದೀನಿ, ಅದಕ್ಕೆ ನಂದು. ನಿಂದ ಹೊಸ ಆಟೋ ತಗೊಂಡೇನೋ? ಇಲ್ಲ ಶೋಭಾ, ಬೆಳಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಗೊತ್ತಾ, ಅವನ್ನೇ ಈ ಆಟೋ ಕೊಡ್ಸಿದ್ದು. ಇವತ್ತಿಂದ ಈ ಆಟೋಗೆ ನಾನೇ ಡ್ರೈವರ್. ಏನೋ ಅದು ಇದು? ಹೇಗೆಲ್ಲ ಇರ್ಬೇಕಾದವ್ ನೀನು? ಹೋಗಿ ಹೋಗಿ ಆಟೋ ಓಡಿಸ್ತೇನೋ? ನೀನೇ ಹೇಳ್ದಲ್ಲ ಶೋಭಾ, ಮರ್ಯಾದೆಯಿಂದ ದುಡಿಯೋ ಯಾವ ಕೆಲಸ ಆದ್ರೂ ಸರಿ ಅಂತ. ಇದು ಮರ್ಯಾದೆಯಿಂದ ದುಡಿಯೋ ಕೆಲಸ ತಾನೆ? ಅದೇನೋ ಸರಿ ಕಣೋ. ಆದ್ರೆ ಈ ವಿಷಯ ಸೂರ್ಯ ಅವರಿಗೆ, ನಿನ್ನಮ್ಮಂಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ನೋವಾಗಲ್ವೇನೋ? ಅವ್ರಗಳಿಗೆ ನೋವಾದ್ರೆ ನಾನು ಈ ಕೆಲಸ ಮಾಡ್ತಾ ಇರ್ಬೇಕಾ? ಯಾರಿಗೆ ನೋವಾದ್ರೆ ನನಗೇನು, ಅವ್ರುಗಳು ನನ್ನ ಪಾಲಿಗಿಲ್ಲ. ದಯವಿಟ್ಟು ಶೋಭಾ, ನಾನು ತುಂಬಾ ಸಂತೋಷವಾಗಿದ್ದೀನಿ. ಸುಮ್ಮನೆ ಅವ್ರಗಳ ಹೆಸರೆತ್ತಿ ನಾನು ಮೂಡ್ ಆಫ್ ಮಾಡಬೇಡ. ನಡಿ, ಆಟೋ ಹತ್ತು, ಇಬ್ರು ಜಾಲಿಯಾಗಿ ಒಂದ್ 2 ರೌಂಡ್ ಸುತ್ತಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಡಿ. ಪದೇ ಪದೇ ಯಾಕೆ ನನ್ನ ಕಣ್ಣು ಹೊಡಿತೀಯ? ನಿನಗೇನಾದ್ರೂ ಕಣ್ಣು ಹೊಡಿಯೋ ಕಾಯಿಲೆನಾ? ಹಲೋ ಹಲೋ ಹಲೋ, ನನ್ಗೆ ಕಣ್ಣೊಡಿಯೋ ಕಾಯಿಲೆನಾ? ನಿಮ್ಗೆಲ್ಲೋ ಭ್ರಮೆ ಇರ್ಬೇಕು. ಹೆಣ್ಮಕ್ಳು ನಿಮ್ಮನ್ನ ನೋಡಿದ ತಕ್ಷಣ ಕಣ್ಣೊಡಿತಾರೆ ಅಂತ. ನನಗೆ ಆ ಥರ ಯಾವ ಭ್ರಮೆನೂ ಇಲ್ಲ. ನೀನ್ ಕಣ್ಣು ಹೊಡೆದಿರೋದು ನಾನು ನೋಡಿದೆ, ಅದಕ್ಕೆ ಕೇಳ್ತಿದ್ದೀನಿ. ನಂಗೇನ್ ಮಾಡಕ್ ಕೆಲ್ಸ ಇಲ್ವಾ? ನಿಮ್ಗೆ ಕಣ್ಣೊಡಿಯೋದೇನ ಯಾವಾಗ್ಲೂ ಕೆಲ್ಸ? ನೀವೇನ್ ದೊಡ್ಡ ಮನ್ಮತ? ಏನೋ ನೋಡಕ್ ಸುಮಾರಾಗಿದ್ದೀರಾ. ನನ್ನಂತ ಹುಡುಗಿ ನಿಮಗೆ ಮನ್ಸು ಕೊಡಕ್ ರೆಡಿ ಇದ್ದಾಳೆ ಅಂದ್ರೆ ಅದಕ್ಕೆ ಖುಷಿ ಪಡ್ಬೇಕು. ಅದನ್ನ ಬಿಟ್ಟು ಈಗ ತಾನೇ ಬಾಲಿವುಡ್ನಿಂದ ಬಂದಿರೋ ಹೀರೋ ತರ ಪೋಸ್ ಕೊಡೋದಲ್ಲ. ಹೋಗ್ಲಿ ಬಿಡ್ರಿ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ, ಸರಿನಾ? ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀರಾ? ಸರಿ ಸರಿ, ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದೀನಿ ಅಂತ ಹೇಳಿದಕ್ಕೆ ಬಿಡ್ತಾ ಇದ್ದೀನಿ, ಖುಷಿ ಪಡಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನನ್ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತನಾ? ಹಾಗೇನಿಲ್ಲಪ್ಪ. ಸರಿ ಸರಿ ರೀ ಆರ್ಯ ಅವರೇ, ನಂಗೆ ಪತ್ತೆದಾರಿಕೆ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀರಾ? ಅದೆಲ್ಲ ನಿನಗೆ ಯಾಕೆ?
ಯಾಕಂದ್ರೆ ನಾನು ಪತ್ತೇದಾರಿಕೆ ಮಾಡೋದಕ್ಕಪ್ಪ. ನೀನು ಪತ್ತೇದಾರಿಕೆ ಮಾಡ್ತೀಯ? ಕನ್ನಡಿಯಲ್ಲಿ ಮುಖ ನೋಡ್ಕೊ. ಪತ್ತೇದಾರಿಕೆ ಮಾಡ್ತಾಳಂತೆ, ಪತ್ತೇದಾರಿಕೆ. ಲೂಸ್ ತರ ಮಾತಾಡೋದನ್ನ ಬಿಟ್ಟು ನಿನ್ ಕೆಲಸ ಏನಿದೆ ಫಸ್ಟ್ ಅದು ನೋಡ್ಕೊ, ಹೋಗು. ಯಾಕ್ರಿ ನಾನು ಪತ್ತೇದಾರಿಕೆ ಮಾಡಬಾರ್ದಾ? ಹಲೋ ಮಿಸ್ಟರ್, ನಿಮ್ಗಿಂತ ನಾನು ಬ್ರಿಲಿಯಂಟ್ ಗೊತ್ತಾ? ಹುಡುಗರನ್ನ ಪಟಾಯಿಸೋದ್ರಲ್ಲಿ ಎಷ್ಟು ಬ್ರಿಲಿಯಂಟ್ ಅಂತ ಗೊತ್ತು ಬಿಡು. ಏನಂದ್ರಿ? ಏನಿಲ್ಲ, ಯಾರನ್ನ ಪತ್ತೇದಾರಿಕೆ ಮಾಡ್ಬೇಕು ಅಂತ ಕೇಳ್ದೆ ಅಷ್ಟೇ. ಅದೇ ಸಾಕ್ಷಿ ಮೇಡಮ್ ಅಲ್ಲಿ ಇದಾರಲ್ಲ, ಅರ್ಪಿತಾ ಅವ್ರನ್ನ. ನೀನು ಅರ್ಪಿತನ ಬಗ್ಗೆ ಪತ್ತೇದಾರಿಕೆ ಮಾಡ್ಬೇಕಾ? ಯಾರಂಗೆ ಈ ತರ ಕೆಟ್ಟ ಐಡಿಯಾ ಕೊಟ್ಟಿದ್ದು? ಅದಲ್ಲದೆ ನೀನ್ ಯಾಕೆ ಅರ್ಪಿತನ ಬಗ್ಗೆ ಪತ್ತೇದಾರಿಕೆ ಮಾಡಬೇಕು? ಯಾಕೆ ಏನು ಅಂತ ಗೊತ್ತಿಲ್ಲ. ಅದೇ ಈ ಪತ್ತೇದಾರಿಕೆ ಕೊಟ್ಟಿದ್ದು ಸೂರ್ಯ ಸರ್ ಮತ್ತೆ ರಂಜಿತ್ ಸರ್. ಅವ್ರಿಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟದ್ರಿಂದ ನಿಮ್ಮಿಂದ ಹೆಲ್ಪ್ ಆಗೋ ಐಡಿಯಾ ಏನಾದ್ರು ಸಿಗುತ್ತೇನೋ ಅಂತ ಕೇಳಿದೆ. ಅವ್ರು ಯಾರನ್ನ ಕೇಳಿ ನಿಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ? ಅವ್ರಿಗೆ ಯಾರಿಗೆ ಏನು ಕೆಲಸ ಕೊಡಬೇಕು ಅಂತ ಗೊತ್ತಾಗಲ್ಲ. ನೋಡ್ ಸ್ವಾತಿ, ನಿಂಗಿದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಸುಮ್ಮನೆ ನಿನ್ನ ಕೆಲಸ ಏನಿದೆ ಅದನ್ನು ನೋಡ್ಕೊ. ಪತ್ತೇದಾರಿಕೆ ಅದು ಇದು ನಿಂಗೆ ಸೂಟ್ ಆಗಲ್ಲ. ನನ್ನ ಮಾತು ಕೇಳು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು, ಇಲ್ಲಾಂದರೆ ಕಷ್ಟಕ್ಕೆ ಸಿಕ್ಕಾಕೊಳ್ತೀಯ. ಏನು ಇಷ್ಟೊಂದು ಅಧಿಕಾರದಿಂದ ಹೇಳ್ತಾ ಇದ್ದೀರಾ? ನಾನೇನೋ ನಿಮ್ಮ ಹೆಂಡತಿ ಅನ್ನೋ ಹಾಗೆ ಇದನ್ನ ಮಾಡಬೇಡ ಅದನ್ನ ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ? ಅಷ್ಟಕ್ಕೂ ನಾನು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು? ನಾನು ನಿಮ್ಗೇನಾಗಬೇಕು ಹೇಳಿ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು ಅಂತ ಒಂದು ಮಾತು ಹೇಳಿ, ಆಗ ನೀವು ಹಾಕಿದ ಗೆರೆ ದಾಟಲ್ಲ. ಇನ್ನು ಮುಂದೆ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ಗಾಡ್ ಪ್ರಾಮಿಸ್. ಹಲೋ, ಇಷ್ಟೊಂದು ನುಲಿಯೋದು ಬೇಕಾಗಿಲ್ಲ. ನಾನು ನಿನಗೇನೂ ಆಗಬೇಕಾಗಿಲ್ಲ, ನೀನು ನನಗೇನೂ ಆಗಬೇಕಾಗಿಲ್ಲ. ಸುಮ್ಮನೆ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತೀಯಾನೋ ಒಳ್ಳೆ ದೃಷ್ಟಿಲಿ ಹೇಳಿದೆ ಅಷ್ಟೇ. ಇದ್ರ ಮೇಲೆ ನಿನ್ನಿಷ್ಟ. ಪತ್ತೇದಾರಿಕೆ ಆದರೂ ಮಾಡ್ಕೋ, ಏನಾದರೂ ಮಾಡ್ಕೋ. ಕಳ್ಳನ ಮನ್ ಸುಳ್ಳುಳ್ಗೆ ಅನ್ನೋ ಹಾಗೆ ಮನ್ಸಲ್ಲಿ ಪ್ರೀತಿ ಇದ್ರೂ ಮುಚ್ಚಿಡ್ತಾ ಇದೆಯಾ ಅಲ್ವಾ? ನಿನ್ನನ್ನು ಹೇಗೆ ನನ್ನ ಕಡೆ ಮಾಡ್ಕೊಳ್ಳೋದು ಅಂತ ಅರ್ಥನೇ ಆಗ್ತಾ ಇಲ್ವಲ್ಲ. ನನ್ನ ಪಜಿತಿ ನೋಡಿದ್ರೆ ನಿಮಗೆ ನಗು ಬರುತ್ತಲ್ವಾ? ನಗಿ ನಗಿ, ಒಟ್ಟಲ್ಲಿ ನನಗೆ ಕಷ್ಟ ಅಂದ್ರೆ ನಿಮಗೆ ತುಂಬಾ ಸಂತೋಷ ಅನ್ಸುತ್ತೆ. ನಗದೆ ಇನ್ನೇನ್ ಮಾಡಿ ಅರ್ಪಿತಾ? ಅಲ್ಲ, ನೀನು ದೇವ್ರು ಮಾಡು ಅಂದ್ರೆ ಹೋಗಿ ಹೋಗಿ ದೆವ್ವ ಕಾಣೋ ಕೆಲಸ ಮಾಡಿದೀಯ. ನಿನ್ನ ಆವಾದನ ನೋಡಿ ನಿಜವಾಗ್ಲೂ ನಗು ಬರ್ತಾ ಇದೆ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಅವಾಗ ನಿಮಗೆ ಗೊತ್ತಾಗಿರೋದು ಆ ಕಷ್ಟ ಏನು ಅಂತ. ನಿನ್ ಕಷ್ಟ ನನಗೆ ಅರ್ಥ ಆಗತ್ತೆ ಅರ್ಪಿತಾ, ಅರ್ಥ ಆಗತ್ತೆ. ಪಾಪ ಸಾಕ್ಷಿಗೆ ವಿಷ ಕುಡ್ಸೋದಕ್ಕೋಗಿ ಅದನಿಗೆ ನೀನೇ ಕುಡಿಯುವಂತ ಪರಿಸ್ಥಿತಿ ಬಂತಲ್ಲ ಅಂತ ನಗು ಬರ್ತಾ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೊತ್ತಿಗಾಗ್ಲೇ ನೀನು ವೈಕುಂಠ ಸಮಾರಾಧನೆ ಮಾಡ್ಬೇಕಾಗಿತ್ತಲ್ಲ ಅಂತ ಒಂದು ಕಡೆಗೆ ನಗು ಬಂದ್ರೆ, ಇನ್ನೊಂದು ಕಡೆಗೆ ನಿನಗಿಂತ ಪರಿಸ್ಥಿತಿ ಆಗಿದಿಲ್ಲ ಅಂತ ಮನಸ್ಸಿಗೆ ನೋವಾಗ್ತಾ ಇದೆ. ಸಾಕು, ನನ್ನ ವ್ಯಂಗ್ಯ ಮಾಡ್ಬೇಡಿ. ಮೊದ್ಲೇ ಅಡಿಗೆಲ್ ಕೋಪ ಬಂದಿದೆ. ನನ್ನ ಕೋಪಕ್ಕೆ ಏನಾದ್ರೂ ತುಪ್ಪ ಸುರಿಯೋ ಕೆಲಸ ಮಾಡ್ಬೇಡಿ ನೀವು. ವ್ಯಂಗ್ಯ ಮಾಡೋದಾ? ಛೇ, ನಾಟ್ ಇಟ್ ಆಲ್. ನೀನನ್ನು ತಪ್ಪು ತಿಳ್ಕೊತಿದ್ಯಾ? ನಾನು ನಿಮ್ಮ ಸ್ಕೂಲ್ನಲ್ಲೇ ಓದಿದ್ದು. ನಿಮ್ಮ ಮಾತು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಅರ್ಥ ಕೊಡುತ್ತೆ ಅಂತ ನಂಗೆ ಗೊತ್ತಾಗತ್ತೆ. ನನ್ನ ಸ್ವಾತಂತ್ರ್ಯನೆಲ್ಲ ಬದಿಗಿಟ್ಟು ನಿಮ್ಮ ಮಗನ ಮನೇಲಿ ನಾನು ಕಷ್ಟಪಡ್ತಿದ್ದೀನಿ ಅಂದ್ರೆ ಅದು ನಿಮಗೋಸ್ಕರ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಯ್ಯೋ, ಅದನ್ನ ಹೇಗೆ ಮರೆಯೋದಕ್ಕಾಗತ್ತೆ? ನನಗೆ ಗೊತ್ತು ನೀನು ಆ ಮನೆಯಲ್ಲಿ ಇರೋದಕ್ಕೆ ಎಷ್ಟು ಕಷ್ಟಪಡ್ತಿದೀಯಾ ಅಂತ. ಹಾ, ನೀನು ಕೋಪದಲ್ಲಿದ್ಯಲ್ಲ, ಆ ಕೋಪನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ನಾನು ನಗೋ ನಾಟಕ ಮಾಡಿದೆ. ಹೌದು ಅರ್ಪಿತಾ, ಆ ಹಾಲಲ್ಲಿ ನೀನು ವಿಷ ಬೆರೆಸೋದು ರಂಜಿತ್ಗೆ ಹೇಗೆ ಗೊತ್ತಾಯ್ತು? ಅವನೇನಾದ್ರು ನೋಡಿದ್ನಾ? ಅದೇ ನಂಗೂ ಗೊತ್ತಾಗ್ತಿಲ್ಲ. ನಾನು ಹಾಲಲ್ಲಿ ವಿಷ ಹಾಕಿದ್ದು ರಂಜಿತ್ಗೆ ಹೇಗೆ ಗೊತ್ತಾಯ್ತು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಮೊದಲೇ ಆ ರಂಜಿತ್ಗೆ ನನ್ನ ಮೇಲೆ ಅನುಮಾನ. ಈಗೇನಾದ್ರೂ ನಾನೇ ವಿಷ ಹಾಕಿದ್ದು ಅಂತ ಗೊತ್ತಾದ್ರೆ ನನ್ನ ಮೇಲೆ ಅನುಮಾನ ಇನ್ನೂ ಬಲ ಆಗೋಗುತ್ತೆ. ಇವತ್ತಲ್ಲ ನಾಳೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿರೋ ವಿಷಯ ಗೊತ್ತಾಗ ಹೋದ್ರೆ ಅಷ್ಟೇ, ನನ್ನನ್ನ ಆ ಮನೆಯಿಂದ ರಂಜಿತ್ ಹೊರಗೆ ಹಾಕೋದು ಗ್ಯಾರಂಟಿ.
ಅಮ್ಮ ತಾಯಿ, ಆದಿ ಎಲ್ಲರನ್ನೂ ದೂರ ಮಾಡ್ಕೊಂಡು ಬಂದು ತಾನು ಸ್ವಂತವಾಗಿ ದುಡಿತೀನಿ ಅಂತ ಆಟೋ ಓಡಿಸ್ತಾ ಇದ್ದಾನೆ. ಅವನಿಗೆ ಒಳ್ಳೇದಾಗಲಿ, ಒಳ್ಳೆ ಸ್ಥಾನಕ್ಕೆ ಇರಲಿ ಅಂತ ಆಶೀರ್ವಾದ ಮಾಡು ತಾಯಿ. ಸ್ವಾಮಿ, ನಾನು ಆಟೋ ಪೂಜೆ ಮಾಡಬೇಕಾಗಿತ್ತು. ಸರಿ ಬನ್ನಿ. ಓ, ಏನು ಸ್ವಂತ ಆಟ ತೊಗೊಂಡ್ರಾ? ಇಲ್ಲ ಸ್ವಾಮಿ, ಬಾಡಿಗೆಗೆ. ನಿನ್ನೆವರೆಗೂ ಬೇರೆಯವ್ರು ಓಡಿಸ್ತಾ ಇದ್ರು, ಇವತ್ತು ನಾನೇ ಓಡಿಸ್ತಾ ಇದ್ದೆ. ಆದಷ್ಟು ಬೇಗ ನಿಮ್ಗೊಂದು ಸ್ವಂತ ಆಟ ಆಗಲಿ. ಶುಭ, ನಂಗೆ ಫೋನ್ ಬರ್ತಿದೆ, ಅಟೆಂಡ್ ಮಾಡ್ಬಿಡ್ತೀನಿ. ಅರ್ಚನೆ ಮಾಡಿಸೋದು ಯಾರು ಸರ್? ಆರತಿ ಹೆಸರು. ಅವರು ನಿನ್ನನ್ನು ಆಚೆ ಹಾಕೋದಕ್ಕೆ ಮುಂಚೆ ನೀನು ಸಾಕ್ಷಿನ ಆ ಮನೆಯಿಂದ ತೊಲಗೋ ಹಾಗೆ ಮಾಡು. ಆಗ ನೀನು ಸೇಫ್. ಇನ್ನು ತಡ ಮಾಡಿದ್ರೆ ಆಪತ್ತು ನಮ್ಮ ಕಾಲು ಸುತ್ತಕೊಳ್ಳೋದಂತೂ ಗ್ಯಾರಂಟಿ. ಯಾಕೆಂದ್ರೆ ಪಾಪಕ್ಕೆ ಆಯುಸ್ಸು ಕಡಿಮೆ ಅರ್ಪಿತಾ. ನಾವು ಮಾಡೋ ಪಾಪದ ಕೆಲಸ ಆದಷ್ಟು ಬೇಗ ಮಾಡಿ ಮುಗಿಸ್ತಿಲ್ಲ ಅಂದ್ರೆ ನಮಗುಳಿಗಾಲ ಇಲ್ಲ. ಈಗ ನನ್ನ ಮುಂದೆ ಇರೋದು ಅದೇ ಸವಾಲು. ಆದಷ್ಟು ಬೇಗ ಸಾಕ್ಷಿನ ಆ ಮನೆಯಿಂದ ಓಡಿಸ್ಬೇಕು, ರಂಜಿತಿಂದ ಮುಕ್ತಿ ಕೊಡಿಸ್ಬೇಕು. ಮಗಳು ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡ್ಲಲ್ಲ ಅಂತ ಆ ಆರ್ತಿ, ಸೂರ್ಯ ಇಬ್ರು ಪ್ರತಿದಿನ ಕೊರಗಬೇಕು. ಆಗ್ಲೇ ನನ್ನ ಮನ್ಸಿಗೆ ತೃಪ್ತಿ. ಅರ್ಪಿತಾ, ಆ ಮನೆಯಲ್ಲಿ ಸಾಕ್ಷಿಗೆ ನಿನ್ನ ಮೇಲೆ ಡೌಟ್ ಬರೋವರೆಗೂ ನೀನು ಆ ಮನೆಯಲ್ಲಿ ಸೇಫ್. ಯಾವತ್ತು ಡೌಟ್ ಬರುತ್ತೋ ಅವತ್ತು ಔಟ್. ಯಾವತ್ತು ಸಾಕ್ಷಿನ ರಂಜಿತ್ನಿಂದ ದೂರ ಮಾಡ್ತಿರೋ ನಿನ್ನ ಪ್ರಯತ್ನ ಅವ್ರಿಗೆ ಗೊತ್ತಾಗುತ್ತೋ ಅವತ್ತೇ ನಿನಗೆ ಆ ಮನೆಯ ಅನ್ನದ ಋಣ ತೀರ್ದ ಹಾಗೆ. ಅದಕ್ಕೆ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸು. ಆದಷ್ಟು ಬೇಗ ಆ ಮನೆ ಅನ್ನದ ಋಣನ ಕಳ್ಕೊತೀನಿ ಸರ್. ಕಳ್ಕೊತೀನಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಮಾಡಿ ತೋರಿಸ್ಬೇಕು. ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಿಮ್ಮ ಮಗಳು ನಿರೋಷ ಹಾಗೂ ಆದಿತ್ಯನ ಮದುವೆನ ನಿಲ್ಸೋದಕ್ಕೆ ನಾನೇ ಕಾರಣ ಅನ್ನೋದನ್ನ ಮರಿಬೇಡಿ. ಖಂಡಿತ ಮರೆಯಲ್ಲ, ಖಂಡಿತ ಮರೆಯಲ್ಲ. ನನಗೆ ನಿನ್ನ ಕೆಲಸದ ಮೇಲೆ ನಂಬಿಕೆ ಇದೆ. ಆದರೆ ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಡೋಂಟ್ ವರಿ. ಈ ಅರ್ಪಿತ ಕಂಡ್ಬಿಟ್ರೆ ಸರ್ವನಾಶ. ಸರ್ವನಾಶ ಆಗೋವರೆಗೂ ನಾನು ಸುಮ್ಮನಿರಲ್ಲ. ಇಟ್ಸ್ ಮೈ ಚಾಲೆಂಜ್. ಶೋಭಮ್ಮ, 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 ಶೋಭಮ್ಮ. ಸೂರ್ಯ ಅವರೇ, ಏನು ನೀವಿಲ್ಲಿ? ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಬಂದರೆ ಸಮಾಧಾನ ಸಿಗ್ಬೋದು ಅಂತ ಬಂದೆ. ಕಷ್ಟ ಬಂದಾಗಲೇ ತಾನೆ ದೇವ್ರ ಹತ್ರ ಬರೋದು. ನಿಮಗೆ ಗೊತ್ತಲ್ಲ ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಆದಿತ್ಯ ಮನೆ ಬಿಟ್ಟು ಹೋದಾಗ್ಲಿಂದ ಆರತಿಯವರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ಅವನು ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ನನ್ನನ್ನು ಬೆಟ್ ಮಾಡಿ ತೋರಿಸ್ತಾ ಇದ್ದಾನೆ. ನಿಮಗೆ ಗೊತ್ತಲ್ಲ ನಾನು ಆದಿತ್ಯನ ಎಷ್ಟು ಇಷ್ಟಪಡ್ತೀನಿ ಅಂತ. ಅಂಥದ್ರಲ್ಲಿ ಅವ್ರು ಈ ರೀತಿ ಆಪಾದನೆ ಮಾಡೋದು ಸರಿನಾ? ಹೌದು. ಏನ್ ಶೋಭಮ್ಮ, ನೀವು ಆರ್ತಿಯವರಾಗೆ ಮಾತಾಡ್ತಿದ್ದೀರಾ? ಆದಿತ್ಯ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ. ಆರ್ತಿಯವ್ರು ಮಾತ್ರ ನಾನು ತಪ್ಪು ತಿಳ್ಕೊಂಡಿದ್ರು ಅಂತ ಅನ್ಕೊಂಡಿದ್ದೆ. ಈಗ ನೀವು ಹೀಗೆ ಮಾತಾಡ್ತಿದ್ರಾ? ನಿಜ ಹೇಳಿ, ಆದಿತ್ಯ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣನಾ?
ಅಯ್ಯೋ, ನಾನು ಯಾವುದೋ ಜ್ಞಾನದಲ್ಲಿ ಏನೇನೋ ಹೇಳಿಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆದಿತ್ಯ ಮನೆ ಬಿಟ್ಟು ಹೋಗೋಕೆ ಖಂಡಿತ ನೀವು ಕಾರಣ ಅಲ್ಲ. ಅದಕ್ಕೆ ಕಾರಣ ಅವನು ಮುಂಗೋಪ ಅಲ್ವಾ? ಆದರೆ ಆರತಿ ಅವ್ರಿಗೆ ನಾನು ಎಷ್ಟು ಕನ್ವಿನ್ಸ್ ಮಾಡಿದ್ರು ಅರ್ಥನೇ ಮಾಡ್ಕೋತಿಲ್ಲ. ಸೂರ್ಯ ಅವರೇ, ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು. ಪ್ಲಂಬರ್ ಬರ್ತೀನಿ ಅಂತ ಹೇಳಿದ್ದಾನೆ. ನಾನು ಇನ್ನೊಂದ್ಸಲ ಸಿಗ್ತೀನಿ, ಅವಾಗ ಮಾತಾಡೋಣ. ಅಲ್ಲ, ಆದಿತ್ಯ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಏನಾದ್ರು ಗೊತ್ತಾಯ್ತಾ? ಹಾಂ, ಆದಿತ್ಯ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಅವ್ನು ಫೋನ್ ಕೂಡ ಮಾಡಿಲ್ಲ. ನಾನೇನು ಬರ್ತೀನಿ. ಹಾಂ, ಶೋಭಮ್ಮ, 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 ಬನ್ನಿ, ನಾನು ಡ್ರಾಪ್ ಮಾಡಿ ಹೋಗ್ತೀನಿ. ಬೇಡ ಸೂರ್ಯ ಅವರೇ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ನಾನು ಆಟೋದಲ್ಲೇ ಹೋಗ್ತೀನಿ. ತೊಂದರೆ ಏನಿಲ್ಲ, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ನೀವು ಸುಮ್ಮನೆ ಬನ್ನಿ. ಶುಭ, ಶುಭ. ಆರತಿ ಅವ್ರಿಗೆ ನೀವಾದರೂ ಸ್ವಲ್ಪ ಹೇಳಿ, ಎಷ್ಟು ದಿನ ಅಂತ ಅವ್ರು ಹೀಗೆ ಇರ್ತಾರೆ? ಮುನಿಸ್ಕೊಂಡು ಹೋಗಿರೋನು ಅವನು, ಹುಡ್ಕೊಂಡು ಹೋದ್ರೆ ವಾಪಸ್ ಬಂದ್ಬಿಡ್ತಾನ. 2 ದಿನ ಕಷ್ಟಪಟ್ಟರೆ ತನಗೆ ತಾನೇ ಬರ್ತಾನೆ. ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ನಾನು ಅವಳಿಗೆ ಹೇಳ್ತೀನಿ, ನೀವು ಹೊರಡಿ. ಆದಿ ಬಂದರೆ ನಮಗೆ ತಿಳಿಸಿ. ಅವನಿಲ್ಲದೆ ಮನೆ ಸ್ಮಶಾನ ಆದಾಗಿದೆ. ಅದಷ್ಟು ಬೇಗ ಅವ್ನು ಬಂದರೆ ಒಳ್ಳೆಯದು. ಸರಿ, ನಾನು ನೋಡ್ತೀನಿ. ಸರಿ. ಏನು ಅದು ಇದೆಲ್ಲ? ಎಲ್ಲಿಗೆ ಹೊರಟಿದ್ಯಾ ನೀನು? ಸುಡ್ಗಾಡಿಗೆ. ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಏನಾಯ್ತು? ಮತ್ತಿನ್ನೇನು ಶೋಭಾ, ನಾನು ಹೇಳಿದ್ದೇನು ನೀವು ಮಾಡಿದ್ದೇನು? ನಮ್ಮಮ್ಮ ಅಂತೂ ಸೂರ್ಯನ ಕಡೆ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು. ಈಗ ನೀನು ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿಯಲ್ಲ. ನಿಮ್ಮೆಲ್ರೂ ಕಣ್ಣಿಗೆ ಅವ್ನು ಹೀರೋ, ನಾನು ವಿಲನ್ನ ಕಾಣ್ತೇನೆ ಅಲ್ವಾ? ಹೋಗಿ, ಎಲ್ರೂ ಹೋಗಿ ಅವನಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೋ ಮಾಡಿ. ಹಾಗಲ್ಲ ಕಣೋ, ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ಸೂರ್ಯ ಅವರೇ ಬಲವಂತ ಮಾಡಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಬೇಡ ಅಂತ ಹೇಳಿದ್ರೆ ನೀನು ಇಲ್ಲಿರೋದು ಅವ್ರಿಗೆ ಗೊತ್ತಾಗುತ್ತೆ. ಗೊತ್ತಾದ್ರೆ ಗೊತ್ತಾಗ್ತಿತ್ತು. ಗೊತ್ತಾಗಿದ್ರೆ ಏನ್ ಮಾಡ್ತಿದ್ದ ಅವನು? ದೇವಸ್ಥಾನ ಅವ್ರ ಅಪ್ಪ ಕಟ್ಸಿದ್ದ ಬರಬೇಡ ಅಂತ ಹೇಳೋದಕ್ಕೆ. ನನ್ನ ಬಗ್ಗೆ ಅವನಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವನಿಗೆ ನಾಗರಾವಿಂತಾರ ಅಂತ ಹೇಳ್ಬಿಡ್ಬಾ. ಇಷ್ಟು ದಿನ ಅವ್ರು ನಮ್ಮಮ್ಮನ ಗಂಡ ಅಂತ ಸುಮ್ಮನೆ ಇದ್ದೆ. ಇನ್ಮೇಲೆ ತೋರಿಸ್ತೀನಿ ನಾನೇನು ಅನ್ನೋದನ್ನ. ಇದೇ ಕಾರಣಕ್ಕೆ ನಾನು ಅವ್ರ ಜೊತೆ ಬಂದಿದ್ದು. ಅವ್ರು ನಿನ್ನನ್ನು ಅಲ್ಲಿ ನೋಡಿದ್ರೆ ನಿನ್ನ ಹತ್ರ ಮಾತಾಡಕ್ ಬರ್ತಿದ್ರು, ನೀನು ಅವ್ರ ಹತ್ರ ಜಗಳ ಆಡ್ತಿದ್ದೆ. ಅದಾಗಬಾರ್ದು ಅಂತಾನೆ ಕಣೋ ನಾನು ಅವ್ರ ಜೊತೆ ಬಂದಿದ್ದು. ಅದು ಅಲ್ಲದೆ ನೀ ನನ್ನ ಜೊತೆ ಇರೋದನ್ನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದೆ. ನೀ ನನ್ನ ಜೊತೆಲಿ ಇರೋದು ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಆತಂಕ ಆಯ್ತು ನನಗೆ. ನೋಡದಿ, ಇಷ್ಟು ದಿನ ನೀನು ಹೇಳ್ದಾಗೆ ನಾನು ನಡ್ಕೊಂಡು ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗ್ಬೇಡ್ಬೇಕಂದ. ಸರಿ ಶೋಭಾ, ಇನ್ಮೇಲೆ ನೀನು ಸೂರ್ಯನಾಗ್ಲಿ ಅಮ್ಮನಾಗ್ಲಿ ಸಾಕ್ಷಿನಾಗ್ಲಿ ಮಾತಾಡ್ಸ್ಬಾರ್ದು. ಅಪ್ಪಿ ತಪ್ಪಿ ಮಾತಾಡ್ಸಿದ್ರೆ ನಾನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲದ್ದು ದೂರ ಹೊರಟೋಗ್ತೀನಿ. ಇನ್ಮೇಲೆ ಈ ಜನ್ಮದಲ್ಲಿ ನನ್ನ ನೋಡೋಕ್ಕಾಗಲ್ಲ.
ಅತ್ತೆಯವ್ರೆ, ಅಮ್ಮ ಇಲ್ವಾ? ಇಲ್ಲ, ಎಲ್ಲೋಗಿದ್ದಾರೆ? ಗೊತ್ತಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಶೋಭಮ್ಮ ಸಿಕ್ಕಿದ್ರು. ಆದಿತ್ಯ ಸಿಕ್ಕಿದ್ನಾ ಅಂತ ಕೇಳಿದೆ. ಸಿಕ್ಕದಂತ ಏನ್ ಹೇಳ್ದ? ಹೇಗಿದನಂತವನು? ಶೋಭಮ್ಮ ಏನಂದ್ರೆ ಸೂರ್ಯವ್ರೆ? ಹೇಳಿ ಸೂರ್ಯವ್ರೆ, ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೇಳೋದಕ್ಕೆ ಬಿಟ್ರೆ ತಾನೆ ನಾನು ನಿಮ್ಗೆ ಹೇಳೋದು. ನೀವು ಒಂದೇ ಅವಸರ ಕೇಳ್ತಿದ್ದೆ, ನಾನು ಏನು ಹೇಳಿ? ಅಮ್ಮನಿಗೆ ಆದಿತ್ಯ ಎಲ್ಲಿ ಸಿಕ್ಕದಂತೆ? ಸಿಕ್ಕಿಲ್ಲ. ಆದಿತ್ಯ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು.